ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆದರೆ ಇದೊಂದು ವಿಷಯದಲ್ಲಿ ನನ್ನ ನಿರ್ಧಾರನ ದಯವಿಟ್ಟು ಒಪ್ಕೊಳ್ಳಿ ಪ್ಲೀಸ್. ಸರ್, ನರಸಿಂಹ ಅವರು ತುಂಬಾ ಒಳ್ಳೆಯವರು, ಅವ್ರಿಗೇನು ಬೈಯಕ್ಕೆ ಹೋಗ್ಬಿಡಿ. ನಾನು ಹೋಗ್ತಿರೋ ವಿಷಯನ ಈಗಲೇ ಅವ್ರಿಗೆ ಹೇಳ್ಬಿಡಿ. ಆಮೇಲೆ ನಾನು ಇರೋ ಜಾಗಕ್ಕೆ ಹುಡ್ಕೊಂಬಂದ್ಬಿಡ್ತಾರೆ. ದೀಪ ಅವ್ರಿಗೂ ಈ ವಿಷಯನ ನಿಧಾನಕ್ಕೆ ಹೇಳಿ. ಪಾಪ ಮೊದಲೇ ಅವ್ರು ಬೇಜಾರಲ್ಲಿದ್ದಾರೆ. ನಾನು ಈ ಥರ ನಿರ್ಧಾರ ತಗೊಂಡಿದ್ದೀನಿ ಅಂತ ಗೊತ್ತಾದ್ರೆ ಇನ್ನೂ ಬೇಜಾರಾಗ್ತಾರೆ. ಬೆಸ್ಟ್ರೆ, ಬೆಳಿಗ್ಗೆವರೆಗೂ ಸ್ವಲ್ಪ ಸಮಯ ಕೊಡಿ, ಕೂತು ಮಾತಾಡೋಣ, ಆಮೇಲೆ ಒಂದು ನಿರ್ಧಾರಕ್ಕೆ ಬಂದ್ರೆ ಆಯ್ತು. ಸಾರಿ ಸರ್, ನೀವೆಷ್ಟೇ ಕೇಳ್ಕೊಂಡ್ರು ನನ್ನ ಮನಸ್ಸನ್ನು ಕಲ್ ಮಾಡ್ಕೊಂಡಿದ್ದೀನಿ. ಆ ಮನಸ್ಸಿಂದ ಬರೋ ಉತ್ತರ ಇಲ್ಲ ಅಂತ ಮಾತ್ರ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ಆಶೀರ್ವಾದ ಇರೋರ್ಗೂ ನನಗೇನೂ ಆಗೋದಿಲ್ಲ. ನಾನೆಲ್ಲೋ ಒಂದು ಕಡೆ ಚೆನ್ನಾಗಿರ್ತೀನಿ. ನಿಮ್ಮ ಆಶೀರ್ವಾದ ಬೇಕು. ಒಳ್ಳೆಯದಾಗಲಿ. ಅಮ್ಮ, ಬೇಜಾರು ಮಾಡ್ಕೊಂಬೇಡಿ. ನಾನೆಲ್ಲೂ ದೂರ ಹೋಗಲ್ಲ. ನಿಮಗೆ ಮಾತಾಡಬೇಕು ಅನ್ಸಿದಾಗ ನಾನು ಫೋನ್ ಮಾಡ್ತೀನಿ. ಸಾಧ್ಯ ಆದರೆ ನಾನೇ ಬಂದು ನಿಮ್ಮನ್ನು ನೋಡ್ಕೊಂಡು ಹೋಗ್ತೀನಿ. ಮೊದಲನೇ ಸಲ ಮಗ ಶಾಲೆಗೆ ಹೋಗ್ತೀನಿ ಅಂದಾಗ ತಾಯಾದವಳಿಗೆ ಸಂಕಟ ಆಗುತ್ತೆ. ಇಷ್ಟು ದಿವಸ ಮನೆ ಮಗನಾಗಿದ್ದು ಈಗ ನೀನು ಹೋಗ್ತೀನಿ ಅಂದ ಸಂಕಟ ಆಗದೆ ಇರುತ್ತೇನಪ್ಪ. ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಪ್ಪ? ನೋಡು, ನಿನಗೆ ಒಡೆದು ಬಡ್ದು ಮಾಡೋಣ ಅಂದರೆ ನಮ್ಮ ನರಸಿಂಹನ ಥರ ಹೊರಟ ಅಲ್ಲ. ತುಂಬ ಸೂಕ್ಷ್ಮ ಸ್ವಭಾವದವನು. ಏನಾರು ಒಂದು ಹೆಚ್ಚು ಮಾತಾಡಿದ್ರೆ ಏನು ಅನ್ಕೊಳ್ತೀವಿ ಅಂತ ಯೋಚನೆ ಮಾಡೋರು ನಾವು. ಅಂಥದ್ರಲ್ಲಿ ನಾವಿಷ್ಟೆಲ್ಲ ಕೇಳ್ಕೊತಾ ಇದ್ರು ಇಷ್ಟೊಂದು ಹಠ ಮಾಡಬೇಕಾ? ಯಾಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೇ ಇದ್ರು ಚೆನ್ನಾಗಿರು ಅಂತ ಹಾರೈಸ್ತೀನಿ ಹೊರತು ಮನೆ ಬಿಟ್ಟು ಹೋಗು ಅಂತ ಹೇಳಲ್ಲಪ್ಪ. ನೀವು ಹೇಳ್ಕೊಟ್ಟಿದ್ದಾರೆ ನಡೀತೀನಿ. ನನಗೂ ಅಮ್ಮ ಇದ್ದಾರೆ ಅಂತ ಅವಾಗವಾಗ ನೆನ್ಪು ಮಾಡ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಜೊತೆ ಒಂದು ಫೋಟೋ ತಗೊಳ್ಳ. ಇಂಥ ಸಮಯದಲ್ಲಿ ಎಂಥ ಪ್ರಶ್ನೆ ಕೇಳ್ತಿದ್ಯಪ್ಪ? ಅದು ಯಾವ ಮುಖ ಇಟ್ಕೊಂಡು ನಿನ್ನ ಫೋಟೋಗೆ ನಗು ಮುಖ ಕೊಡ್ಲಿ ನಾನು? ನಿಮ್ಮ ಮಗನಿಗೋಸ್ಕರ ಕಷ್ಟ ಆದರೂ ಇಷ್ಟಪಟ್ಟು ಒಂದು ಫೋಟೋ ತೆಗೆಸ್ಕೊಳ್ತೀರಾ ಪ್ಲೀಸ್? ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ದೇವ್ರ ಹತ್ರನೇ ಫೋಟೋ ತೆಗೆಸ್ಕೊಂಡಷ್ಟು ಖುಷಿ ಆಯ್ತು ನನಗೆ. ಮಕ್ಕಳನ್ನ ಮನೆಯಿಂದ ಹೊರಗೆ ಕಳಿಸೋ ಸಂದರ್ಭ ಯಾವ ತಂದೆ ತಾಯಿಗೂ ಬರಬಾರ್ದು. ಆದರೆ ಇವತ್ತು ಆ ಸಂದರ್ಭ ನನಗೆ ಬಂದಿದೆ. ಬೇಡ ಅಂದರೂ ನೀವು ಕೇಳ್ತಾ ಇಲ್ಲ. ನನ್ನ ಮಗ ಅನ್ನಿಸ್ಕೊಂಡವನ್ನ ನಾನು ಮನೆಯಿಂದ ಹೊರಗೆ ಹಾಕಿದಾಗಲೂ ನನಗೆ ಇಷ್ಟು ನೋವಾಗಿರಲಿಲ್ಲ. ಏನು ಮಾಡೋದು, ನೀವು ನನ್ನ ಕೈನ ಕಟ್ಟಾಕ್ಬಿಟ್ಟಿದ್ದೀರಾ. ನಿಮ್ಮ ನೋವು ಅರ್ಥ ಆಗುತ್ತೆ ಸರ್. ಇವತ್ತು ಒಂದಿನ ಬೇಜಾರಾಗ್ಬೋದು, ನಾಳೆಯಿಂದ ಎಲ್ಲ ಸರಿಯಾಗುತ್ತೆ. ಯೋಚನೆ ಮಾಡಿಬಿಡಿ. ನನ್ನಿಂದ ಗೊತ್ತಿದ್ದೋ ಗೊತ್ತಿಲ್ಲ ಏನೋ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನೋಡಿ ಮೇಷ್ಟ್ರೆ, ನಾನೊಬ್ಳು ದಂಡ ಪಿಂಡ. ಇಷ್ಟು ವರ್ಷದಿಂದ ನಮ್ಮಣ್ಣ ನನಗೆ ಅನ್ನ ಹಾಕ್ತಿದ್ದಾನೆ. ನೀವೊಬ್ರು ನಮ್ಮಣ್ಣನಿಗೆ ಹೆಚ್ಚಾಗ್ಬಿಡ್ತಿದ್ರಾ ಹೇಳಿ? ಖಂಡಿತ ಇಲ್ಲ. ಅಷ್ಟೊತ್ತಿಂದ ನಮ್ಮಣ್ಣ ಅದಕ್ಕೆ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಅಂತ ಅಷ್ಟು ಗೋಗರೆದ್ರು ನೀವು ಅವ್ರ ಮಾತನ್ನ ಕೇಳ್ತಾ ಇಲ್ಲ. ಇನ್ನು ನನ್ನ ಮಾತನ್ನು ಕೇಳ್ತೀರಾ ಅಂತ ಅದಕ್ಕೆ ನಾನು ಸ್ವಲ್ಪ ಸುಮ್ಮನಾಗ್ಬಿಟ್ಟೆ. ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ. ನಮ್ಮಣ್ಣ ಹೇಳ್ದಾಗೆ ಇದು ನಿಮ್ಮನೆ. ನಿಮಗೆ ಯಾವಾಗ ಬರ್ಬೇಕನ್ಸಿದ್ರು ಬನ್ನಿ. ಸರಿ, ನಾನು ನೋಡ್ತೀನಿ. ಏನು ಮಿಸ್ಟ್ರೆ, ಎಲ್ಲ ಬ್ಯಾಗ್ ಎತ್ಕೊಂಡು ಹೊರಟಿರಾಗಿದೆ? ನಾವ್ ಯಾರು ಹೇಳಿದ್ರು ಕೇಳ್ದೆ ಮೇಷ್ಟ್ರು ಮನೆ ಬಿಟ್ಟು ಹೋಗ್ತಿದಾರ ಕಣೋ.
ಬಾಯ್. ಬಾಯ್. ಈ ಕಟೌಟು ನಿನ್ನ ಕನಸಿಗೆ ಒಂದು ಚಿಕ್ಕ ಝಲಕ್ ಅಷ್ಟೇ. ನೀನ್ ನೋಡ್ತಾ ಇರು, ಇಡೀ ಮುಂಬೈ ಥಿಯೇಟರ್ಗಳ ಮುಂದೆ ನಿನ್ ಕಟೌಟ್ ರಾರಾಜಿಸ್ಬೇಕು. ಇಟ್ಸ್ ಮೈ ಪ್ರಾಮಿಸ್. ಈ ಮನೇಲಿ ಅಪ್ಪ ಮಗಳು ಯಾವಾಗ ತಾನೇ ನನ್ನ ಮಾತು ಕೇಳಿದ್ದೀರಾ? ವಯಸ್ಸಿಗೆ ಬಂದಿರೋ ಮಗಳನ್ನ ಹೀಗೆ ಬೀದಿ ಸುತ್ತಕ್ ಬಿಟ್ರೆ ಹೀಗೆ ಆಗೋದು. ಇವತ್ತು ಅವನನ್ನ ಕರ್ಸ್ಕೊಂಡ್ಲು, ನಾಳೆ ಇನ್ನ ಅದು ಯಾರ್ಯಾರನ್ನ ಕರ್ಸ್ಕೊತಾಳೋ ಏನೋ. ನರಸಿಂಹ ಬಂದವನು ಬರೀ ಕುಡ್ದು ಹೋಗಿದ್ದಾನೆ. ಇನ್ಯಾವನೋ ಬಂದು ಏನೋ ಮಾಡಿದ್ರೆ ಏನ್ರಿ ಮಾಡೋದು? ಇವಳು ಕರೆದ್ಲು ಅಂತ ಅವನ ಯಾಕೆ ಬರ್ಬೇಕಿತ್ತು? ಇವಳು ಬಾ ಅಂತ ಅವನನ್ನ ಕರೆದಿದ್ದು ನಿಮ್ ಮಗಳು ತಪ್ಪಲ್ವಾ? ಎಂತ ಹುಡ್ಗನೇ ಆಗ್ಲಿ, ಮನೆಗ್ ಬಾ ಅಂತ ಒಂದು ಹುಡುಗಿ ಕರೆದ್ರೆ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ. ಏಕೆ ಮದ್ವೆಗ್ ಮುಂಚೆ ನಾನ್ ನಿಮ್ಮನ್ನ ಕರೆದಾಗ ಡ್ಯೂಟಿ ಬಿಟ್ಟು ನಮ್ಮನೆ ಗೇಟ್ ಹಾರ್ ನೀವು ಬಂದಿರ್ಲಿಲ್ವಾ? ಏಯ್, ಹಳೆದೆಲ್ಲ ಯಾಕೆ ನೆನ್ಪು ಮಾಡ್ತೀಯ? ಸುಮ್ಮನಿರೋ. ಇಷ್ಟೆಲ್ಲ ಆದ್ಮೇಲೆ ಇವಳಿಗೆ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಊರವ್ರ ಮುಂದೆ ಮಾನ ಮರ್ಯಾದೆ ಹೋಗೋದು ನಮ್ಗೇನೆ. ಇಷ್ಟು ಬೇಗನಾ? 30 ಆಗೋಕ್ಕೂ ಮುಂಚೆ ಮದ್ವೆ ಮಾಡಿ ಕೈ ತೊಳ್ಕೋಬೇಕು. 40 ಆಗೋವರೆಗೂ ಕಾಯೋದಲ್ಲ. ಕೇಳಿಸ್ಕೊಂಡ್ರ? ಇವತ್ತು ಕನ್ವರ್ಸ್ತಾ ಇದ್ದಾಳೆ, ನಾಳೆ ಅವನೇ ಬೇಕು ಅಂತ ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಕಚಡ ನನ್ನ ಮಗನ್ ಮಾತ್ರ ನಾನು ಅಳಿಯ ಮಾಡ್ಕೊಳಲ್ಲ. ಬೇಗ ಒಳ್ಳೆ ಸಂಬಂಧ ಹುಡುಕ್ತೀನಿ, ನೋಡ್ತಾ ಇರು. ಹುಡ್ಕೋದಲ್ಲ, ಈಗಲೇ ಹುಡುಗನ್ನ ಮನೆಗೆ ಕರೆಸಿ ಮುಂದೆ ಆಗೋ ಅನಾಹುತನ ತಪ್ಸೋಣ. ನರಸಿಂಹ ಮಚ್ಚ ಏನ್ ಬಾಟ್ಲು? ಹೊಸ ನೀರು ಬಂದ್ಮೇಲೆ ಹಳೆ ನೀರು ಕೊಚ್ಕೊಂಡು ಹೋಗ್ಲೇಬೇಕು. ಇಷ್ಟು ದಿನ ಆ ರೂಪನ ಜಾನು ಅಂತ ಕರಿತಿದ್ದೆ, ಆದ್ರೆ ಇನ್ಮುಂದೆ ಕವನನ ನನ್ನ ಡಾರ್ಲಿಂಗ್ ಅಂತ ಕರಿತೀನಿ. ಇಷ್ಟು ದಿನ ಆ ರೂಪನ ಮನೇಲಿ ಇಟ್ಕೊಂಡು ಚಿನ್ನದ ಕೋಳಿ ತರ ಸಾಕಿದ್ದೆ, ಆದ್ರೆ ಕವನ ಇನ್ಮೇಲಿಂದ ನನ್ನ ಪಾಲಿಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಆಗ್ತಾಳೆ. ಇವತ್ತು 1 ಲಕ್ಷ 1 ಮುತ್ತು, ನಾಳೆ ಲಕ್ಷ ಲಕ್ಷ ಬೇಜಾನ್ ಮುತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.